ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಆಗಿ ಒಂದು ಶಾರ್ಟ್ಸಲ್ಲಿ ಒಂದು ಡಿಸೈನ್ನ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೋಡಿ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹೇಗೆ ಈ ಡಿಸೈನ್ನ ಹಾಕೋದು ಅಂತ. ಹಾಗೆ ಇದ್ರ ಪ್ರೈಸ್ ಬಂದು 350 to 400 ಬರುತ್ತೆ. ನಾನು ಯಾವತ್ತು ಪ್ರೈಸ್ ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ನಾನು ಮರ್ತೋಗಿರ್ತೀನಿ. ಅದಕ್ಕಾಗಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ. ಯಾಕೆ ಇದಕ್ಕೆ 350ಇಂದ 450ವರೆಗೂ ಚಾರ್ಜ್ ಮಾಡೋದು ಅಂದರೆ, ಇದು ವರ್ಕೂ ಹಾಗೆ ಬರುತ್ತೆ, ಹತ್ರನೂ ಬರುತ್ತೆ, ಕುಚ್ಚೂ ಜಾಸ್ತಿ ಬರುತ್ತೆ. ಅದಕ್ಕಾಗಿ ನಾನು 350ಇಂದ ಸ್ಟಾರ್ಟಿಂಗ್ ಅಂತ ಹೇಳ್ತಿದ್ದೀನಿ. ನೋಡಿ, ನಾನು 6 ದಾರ ತೊಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಜಿಗ್ಜಾಕ್ ಮಾಡಿರೋ ಬಟ್ಟೆನ ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಹಾಗೆ ಮಿಸ್ ಮಾಡದೆ ಫುಲ್ ವಿಡಿಯೋನ ವಾಚ್ ಮಾಡಿ. ನೋಡಿ, ನಾನು ಮೊದಲಿಗೆ ಈ ರೀತಿಯಾಗಿ ಬಟ್ಟೆ ಒಳಗೆ ಥ್ರೆಡನ್ನು ಸೇರಿಸಿ ಹೀಗೆ ಥ್ರೆಡನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದಮೇಲೆ ನಾನು ಫಸ್ಟು 2 ಚೈನ್ಸ್ ತಗೊಳ್ತಾ ಇದ್ದೀನಿ. 2 ಚೈನ್ಸನ್ನು ತಗೊಂಡು ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಳ್ತಾ ಇದ್ದೀನಿ. ತಗೊಂಡು ಇಲ್ಲೇನು ಲಾಕ್ ಮಾಡಿದೆ ಅದ್ರ ಪಕ್ಕಕ್ಕೇ ನಾನು ಕ್ರೋಶಾನ ಸೇರಿಸಿ ಥ್ರೆಡನ್ನು ಹೊರ್ಗಡೆ ಎಳಿತೇನೆ. ಥ್ರೆಡನ್ನು ಹೊರ್ಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಇದೇ ರೀತಿ ನಾನು ಈ 2 ಚೈನ್ಸ್ ಏನು ಹಾಕಿದ್ದೀನಿ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು ಟೋಟಲಿ 4 ಕಂಬನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ. ಈಗ ನೋಡಿ, 2ನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ನೋಡಿ, ಈಗ ಟೋಟಲ್ ಇದನ್ನು ಸೇರಿಸಿ 4 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿಂದಾನೇ ಡೈರೆಕ್ಟಾಗಿ ಕ್ರೋಶಾ ಮೇಲಿಂದ ಈ ರೀತಿಯಾಗಿ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಸುತ್ತಕೊಂಡು ಈ ರೀತಿಯಾಗಿ ಒಂದು 3 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ಅಲ್ಲಿಗೆ ನಾನು ಕ್ರೋಶಾನ ಸೇರಿಸ್ತಾ ಇದ್ದೀನಿ ಮತ್ತು ಥ್ರೆಡನ್ನು ಹೊರ್ಗಡೆ ಎಳ್ಕೊತಾ ಇದ್ದೀನಿ. ಮತ್ತು ಈ 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡಿಕೊಂಡು ಈಗ ನಾನು ಏನು ಮಾಡಿದೆ, ಇಲ್ಲಿ 4 ಚೈನ್ಸ್ ಆದಮೇಲೆ 3 ಚೈನ್ಸ್ ಗ್ಯಾಪ್ಗೆ ಒಂದು ಸ್ಲ್ಯಾಂಟಿಂಗ್ ಆಗಿ ನಾನು ಕಂಬನ ಮಾಡಿಕೊಂಡೆ. ಇದೇ ರೀತಿ ಸೇಮ್ ಪ್ಲೇಸ್ಗೆ ಮತ್ತು ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಳ್ತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ಕ್ರೋಶನ ಸೇರಿಸಿ ಹಾಗೆ ಥ್ರೆಡನ್ನು, ಈ ಕಂಬ ಎಷ್ಟು ಉದ್ದ ಇದೆ ನೋಡಿ ಅಷ್ಟೇ ಉದ್ದ ಕಂಬನ ತಗೊಂಡು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡು ಒಂದು ಕಂಬನ ಮಾಡ್ಕೊಂಡು ಈಗ ಇಲ್ಲಿ ಟೋಟಲಿ 2 ಕಂಬ ಆಗಿದೆ. ಮತ್ತು ನಾನು ಆರ್ಚ್ ಹಾಕೋದಕ್ಕೋಸ್ಕರ ಗ್ಯಾಪ್ಗೆ 1 2 3 ಚೈನ್ಸನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ನೋಡಿ, ಕ್ರೋಶಾ ಮೇಲಿಂದ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ಈ ರೀತಿಯಾಗಿ ಈ ಕಡೆ ಸ್ಲ್ಯಾಂಟಿಂಗ್ ಬರುತ್ತೆ. ಸೇಮ್ ಪ್ಲೇಸ್ಗೆ ಕ್ರೋಶನ ಸೇರಿಸಿ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಮತ್ತೆ ಒಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಆರ್ಚ್ ಹಾಕೋದಕ್ಕೆ ಸ್ಪೇಸು ಬಂತು, ವಿ ಶೇಪೂ ಬಂತು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ಸೇಮ್ ಪ್ಲೇಸ್ಗೆ ಕ್ರೋಶನ ಸೇರಿಸ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸ್ಗೆ ಕ್ರೋಶನ ಸೇರಿಸಿ ಥ್ರೆಡನ್ನು ಒಳಗಡೆ ಎಳಿತಾ ಇದ್ದೀನಿ. ಇವೆರಡು ಸೇಮ್ ಒಂದೇ ಹೈಟ್ಗೆ ಬರೋ ಥರ ನಾವು ಮಾಡ್ಕೋಬೇಕು, ಸ್ಲ್ಯಾಂಟಿಂಗ್ ಆರ್ಚಸ್ಸನ್ನು ಸಹ. ನೋಡಿ, ಈಗ ಈ ರೀತಿಯಾಗಿ ವಿ ಶೇಪಲ್ಲಿ ಒಂದು ಆರ್ಚ್ ಬಂತು. ಸಿಂಪಲ್ ಆಗಿದೆ ಈ ಸ್ಟೆಪ್ಪು. ಮತ್ತು ನಾವು ಡೈರೆಕ್ಟಾಗಿ ಮತ್ತೆ ಕ್ರೋಶಾ ಮೇಲಿಂದ ತಗೊಳ್ತಾ ಇದ್ದೀವಿ. ಹಿಂಗೆ 3 ಚೈನ್ಸು 2 ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ರೀತಿಯಾಗಿ ಇಕ್ಕಿದಾಗ ಸ್ಟ್ರೈಟಾಗಿ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಮತ್ತೆ ಸ್ಟ್ರೈಟಾಗಿ ನಾವು ಕಂಬಗಳನ್ನ ಹಾಕ್ಕೊಬೇಕು. ಈಗ ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಇದೇ ರೀತಿ ನೀವು ಬೇಕಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಸಹ ಹೋಗ್ಬೋದು. ನೋಡಿ, ಒಂದು ಕಂಬ ಆಗಿದೆ. ಸ್ಟಾರ್ಟಿಂಗಲ್ಲಿ ನಾನು 4 ಕಂಬ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ನಾನು 4 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇಲ್ಲಿ 4 ಕಂಬನೇ ಹಾಕ್ಕೋಬೇಕು ಅಂತೇನಿಲ್ಲ, 5 ಕಂಬನೂ ಸಹ ನೀವು ಹಾಕ್ಕೋಬೋದು ಸ್ಟ್ರೈಟಾಗಿ. ಈ ರೀತಿಯಾಗಿ ನೀವು ಕುಚ್ಚಿಗೆ ಅಲ್ಲಿಗೆ ಅದರ ಮೇಲೆ ಕಟ್ಕೊಳ್ತೀರಾ. ಆದ್ದರಿಂದ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ನೀವು ಕಂಬಗಳನ್ನ ಹಾಕ್ಕೋಬೋದು. ನೋಡಿ, 4 ಅಥವಾ 4 ಇಲ್ಲ 5 ಈ ರೀತಿಯಾಗಿ ನೀವು ಇಲ್ಲಿ ಕುಚ್ಚ ಬರೋದ್ರಿಂದ ನೀವು ಇನ್ನೂ ಸ್ವಲ್ಪ ವೈಡ್ ಬೇಕಂದರೆ ಈ ರೀತಿಯಾಗಿ 4 ಹಾಕ್ಕೊಳ್ಳೋ ಬದಲು ನೀವು 5 ಸಹ ಹಾಕ್ಕೋಬೋದು. ಮತ್ತು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು 4 ಕಂಬ ಆದಮೇಲೆ ಸ್ಟ್ರೈಟಾಗಿ ಕ್ರಾಸಾಗಿ ಹಿಡ್ದು ಮತ್ತು ಈ ರೀತಿಯಾಗಿ 2 ಕಂಬ 3 ಚೈನು ಮತ್ತು 2 ಕಂಬ ಸೇಮ್ ಪ್ಲೇಸ್ಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಈ ರೀತಿಯಾಗಿ ಫುಲ್ಲು ಬೇಸ್ ಲೈನ್ನ ನಾವು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಅಟ್ ದಿ ಎಂಡ್ ಈ ರೀತಿಯಾಗಿ 4 ಕಂಬ ಬರೋ ಥರ ಮಾಡಿಕೊಂಡ್ರೆ ಇಲ್ಲಿ ಕುಚ್ಚನ್ನು ಹಾಕ್ಕೋಬೋದು. ಅಕಸ್ಮಾತ್ ಬಂದಿಲ್ಲ ಅಂದರೆ
ನೀವು ನೀಟಾಗಿ ಲಾಕ್ ಮಾಡಿನೂ ಸಹ ಇದನ್ನು ಎಂಡ್ ಮಾಡ್ಕೋಬೋದು. ನೋಡಿ ನಾನು 4 ಕಂಬನ ಮಾಡ್ಕೊಂಡಿದ್ದಾದಮೇಲೆ ಎಂಡಿಂಗಲ್ಲಿ ಇಲ್ಲೇ 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ನೋಡಿ ಈಗ ಬೇಸ್ ಲೈನ್ ಸಿಂಪಲ್ ಆಗಿ ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ 2 ಚೈನ್ಸ್ ಹಾಕಿದ್ದೆ ಅಲ್ವಾ, ಆ 2 ಚೈನ್ಸ್ ಮೇಲೆ ಏನು ಗ್ಯಾಪ್ ಇದೆ ಅಲ್ಲಿಗೆ ನಾನು ಈ ಥ್ರೆಡನ್ನು ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 4 ಚೈನ್ಸ್ 1 2 3 4 ಈ ರೀತಿಯಾಗಿ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಇದಕ್ಕೆ ಕುಚ್ಚನ್ನು ಕಟ್ಕೊಳ್ತೀವಿ. 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಏನು ನಾವು ಸ್ಲ್ಯಾಂಟಿಂಗ್ ಹಾಕೋದಕ್ಕೆ ಇಲ್ಲಿ 4 ಚೈನ್ಸ್ ಗ್ಯಾಪ್ ಇದೆ ನೋಡಿ, ಇಲ್ಲಿ 4 ಕಂಬ ಆದಮೇಲೆ ಈ ಸ್ಲ್ಯಾಂಟಿಂಗ್ ಹಾಕೋಕ್ಕೆ ಏನು ಗ್ಯಾಪ್ ಇದೆ ಅಲ್ಲಿಗೆ ನಾವು ನೀಟಾಗಿ ಇದನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ 4 ಕಂಬಗಳು ಈ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅದ್ರ ಮಿಡಿಲ್ಗೆ ನಾವು ಈ 4 ಚೈನ್ಸನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ನಿಮ್ಗೇನಾದರೂ ತುಂಬ ಹತ್ರ ಆಯಿತು ಅನಿಸಿದ್ರೆ 5 ಕಂಬನ ಹಾಕ್ಕೊಂಡು ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 3 ಚೈನ್ಸ್ ಏನು ಗ್ಯಾಪ್ ಇದೆ ಅಲ್ಲಿಂದ ಹೊರಗಡೆ ಎಳ್ಕೊಳ್ತೇವೆ. ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಇದೇ ರೀತಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ 3 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನೀವು ಫಸ್ಟು 5 ಕಂಬ ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡಿ ಮತ್ತೆ 5 ಕಂಬನ ಹಾಕ್ಕೋಬೋದು. ನಿಮಗೆ ಬೇಡ ಅದು ತುಂಬ ಆಯಿತು, ಒತ್ತಾಗಿ ಆಯಿತು ಅಂದರೆ ನಿಮ್ಗಿನ್ನ ಬೇಡ ಅಂದರೆ 4 ಕಂಬ ಒಂದು ಬೀಡು 4 ಕಂಬ ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ನಾನು 4 ಕಂಬನ ಹಾಕ್ಕೊಂಡಿನಿ. ಈ ರೀತಿಯಾಗಿ 4 ಕಂಬನ ಹಾಕ್ಕೊಂಡಿದ್ದಾದ್ಮೇಲೆ ಯೂನಿಫಾರ್ಮ್ ಆಗೆಲ್ಲ ನಾನು ಥ್ರೆಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ 3 ಚೈನ್ಸ್ ಏನಿದೆ ಅಲ್ಲಿಗೆ ಮತ್ತೆ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ಎಲ್ಲ ಕಂಬಗಳು ಒಂದೇ ರೀತಿ ಬರೋ ಥರ ಹಾಕ್ಕೊಬೇಕು. ಆವಾಗ ಮಾತ್ರ ಆ ಅಚ್ಚು ನೀಟಾಗಿ ಬರುತ್ತೆ. ನೋಡಿ 1 2 3 4 ಈ ರೀತಿಯಾಗಿ ನಿಮಗೆ 4 ಕಂಬ 4 ಆ ಕಡೆ ಮಿಡಿಲಲ್ಲಿ ಬೀಡು 4 ಈ ಕಡೆ ಹಾಕ್ಕೊಂಡಾಗ ಮಾತ್ರ ಈ ರೀತಿಯಾಗಿ ಪುಟ್ಟದಾಗಿರೋ ಒಂದು ಆರ್ಚ್ ಬರುತ್ತೆ. ಅಕಸ್ಮಾತ್ ನೀವು 5 ಒಂದು ಕಂಬ 5 ಹಾಕ್ಕೊಂಡ್ರೆ ಇನ್ನು ತುಂಬ ದೊಡ್ಡದಾಗಿರೋ ಆರ್ಚು ಒಂದು ಸ್ವಲ್ಪ ಬಲ್ಕಾಗಿ ಬರುತ್ತೆ. ನೀವು ಬೆಟರ್ 8 ಕಂಬ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ಈಗ ಈ ರೀತಿಯಾಗಿ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಇಲ್ಲಿ 4 ಕಂಬ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಧ್ಯದಲ್ಲಿ ಈ ಆರ್ಚನ್ನು ಲಾಕ್ ಮಾಡಿದ್ದಾದಮೇಲೆ ಇದೇ ರೀತಿ 4 ಕಂಬನ ಹಾಕ್ಕೊಳ್ತೀನಿ. 4 ಚೈನು ಕುಚ್ಚಿಗೋಸ್ಕರ ಹಾಕ್ಕೊಂಡು ಮತ್ತೆ ಇಲ್ಲಿ ಇವೆರಡರ ಮಧ್ಯೆ ಲಾಕ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಡಿಸೈನು, ನೀವು ಆರಾಮಾಗಿ ಹಾಕ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದಾನೇ ಕಂಟಿನ್ಯೂಷನ್ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಕಂಬಗಳನ್ನ ಹಾಕ್ಕೊಂಡು ಒಂದು ಬೀಡು ಮತ್ತು 4 ಕಂಬ ಹಾಕ್ಕೊಳ್ತಾ ಕಂಟಿನ್ಯೂ ಮಾಡಬೇಕು. ನೋಡಿ ಫೈನಲ್ ಆಗಿ ಇಲ್ಲಿ ಆರ್ಚ್ ಹಾಕ್ಕೊಂಡಿದ್ದಾದ್ಮೇಲೆ ಲಾಕ್ ಮಾಡಿ ಇಲ್ಲಿ ಚೈನ್ಸ್ ಹಾಕ್ಕೊಂಡು ಕುಚ್ಚಿಗೆ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕ್ಕೊಂಡು ಎಂಡ್ ಮಾಡಿದ್ದೀನಿ. ಇದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾನು ಇಲ್ಲಿ ಬರೀ 8 ಕಂಬನ ಹಾಕ್ಕೊಂಡಿದ್ದೀನಿ. 8 ಕಂಬ ಹಾಕ್ಕೊಂಡಾಗ ಯಾವ ರೀತಿ ಡಿಫ್ರೆನ್ಸ್ ಬಂದಿದೆ, 10 ಕಂಬ ಹಾಕ್ಕೊಂಡಾಗ ಯಾವ ರೀತಿ ಡಿಫ್ರೆನ್ಸ್ ಬಂದಿದೆ ಅಂತ ನಿಮಗೆ ಇಲ್ಲಿ ಅರ್ಥ ಆಗ್ತಾ ಇರ್ಬೋದು. ಇಲ್ಲಿ 8 ಇದೆ 10 ಇದೆ. ನಿಮ್ಗೆ ಇಲ್ಲಿ ಗ್ಯಾಪ್ ಏನಾದರೂ ಕಮ್ಮಿ ಅನಿಸ್ತು, ಕುಚ್ಚೇನಾದರೂ ಇದಾಯಿತು ಅಂದರೆ ನೀವು ಇಲ್ಲಿ ಗ್ಯಾಪ್ ಬಿಟ್ಕೋಬೋದು. ನಿಮ್ಗೆ ಎಷ್ಟು ಚೈನ್ಸ್ ಬೇಕೋ ಎಷ್ಟು ಕಂಬಗಳು ಬೇಕೋ ಅಷ್ಟು ಗ್ಯಾಪ್ ಬಿಟ್ಕೊಂಡು ನೀವು 6 ಕಂಬ ಅಥವಾ 5 ಕಂಬ ಈ ರೀತಿಯಾಗಿ ಕುಚ್ಚಿಗೋಸ್ಕರ ಜಾಸ್ತಿ ಬಿಟ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಅಡ್ಜಸ್ಟ್ಮೆಂಟ್ಸ್ ಮಾಡಿ ಈ ಡಿಸೈನ್ನ ಆರಾಮಾಗಿ ಹಾಕೋಬೋದು. ಹಾಗೆ ಈ ರೀತಿಯಾಗಿ ನೋಡಿ ಹತ್ರ ಇರೋದ್ರಿಂದ ವರ್ಕೂ ಒಂದು ಸ್ವಲ್ಪ ತುಂಬಾ ಬರುತ್ತೆ ಮತ್ತು ಕುಚ್ಚುಗಳು ಜಾಸ್ತಿ ಬೀಳೋದ್ರಿಂದ ನಾನು 350 ಮೇಲೆ ಚಾರ್ಜ್ ಮಾಡಿ ಈ ಡಿಸೈನ್ಗೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಕುಚ್ಚನ್ನು ಸಹ ಇಷ್ಟು ರೇಟು ಅಂತ ಇಷ್ಟು ಕುಚ್ಚುಗಳಂತ ಹಾಕ್ಕೊಡ್ತೀವಲ್ವ, ಅದಕ್ಕೆ ಅದು ಕುಚ್ಚು ರೇಟು ಈ ವರ್ಕ್ ಹಾಕಿನೂ ಅದು ಈಕ್ವಲೈಸ್ ಆಗಿಲ್ಲ ಅಂದರೆ ಲಾಸ್ ಆಗುತ್ತೆ. ಅದರಿಂದ ಹೇಳ್ತಿದ್ದೀನಿ ನೋಡಿ. ಫೈನಲ್ ಈ ರೀತಿಯಾಗಿ ಬಂದಿದೆ. ಬನ್ನಿ ಸೀರೆಯಾಗಿ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ನಾನು 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಆದರೂ ತುಂಬ ಹತ್ರ ಬಂದಿದ್ದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ ನೀವು ಹಾಕಿದ ಮೇಲೆ. ಹಾಗೆ ನಾನು 150 ಎಳೆ ಡಬಲ್ ಮಾಡಿದರೆ 300 ಎಳೆ ಬೇಬಿ ಕುಚ್ಚನ್ನು ಪುಟ್ಟದಾಗಿರೋ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಾಕಿದ್ಮೇಲೆ ಫೈನಲ್ ಫಿನಿಶಿಂಗ್ ಇದೆ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತು ಈ ಡಿಸೈನ್? ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ,
ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕುಚ್ಚು ನೋಡಿ ಎಷ್ಟು ಹತ್ರ ಬಂದಿದೆ ಅಂತ. ಅದಕ್ಕಾಗಿ ನಾನು 350+ ಚಾರ್ಜ್ ಮಾಡಿ ಡಿಸೈನ್ಗೆ ಅಂತ ಹೇಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.